ಸ್ನೇಹಿತರೆ, ಮತ್ತೆ ಗೃಹಲಕ್ಷ್ಮಿಯಲ್ಲಿ 32ನೇ ಕಂತಿನ ಹಣ 2,400 ಕೋಟಿಯಷ್ಟು ಫಂಡ್ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಮೊದಲನೇ ಹಂತದಲ್ಲಿನೇ 16 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಬಿಡುಗಡೆ ಆಗಲಿದೆ. ಹೌದು, ಈಗ ಒಂದೇ ದಿನದಲ್ಲಿ 2 ದಿನದಲ್ಲಿ ದುಡ್ಡು ಕ್ಲಿಯರ್ ಆಗೋದಿಲ್ಲ. ಒಂದು ಕಂತಿನ ಹಣ ಬೇಕು ಕ್ಲಿಯರ್ ಆಗಬೇಕು ಅಂದ್ರೆ 10 ರಿಂದ 12 ದಿನ ಬೇಕಂತ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದಕ್ಕಾಗಿ ಈಗ 31ನೇ ಕಂತಿನ ಹಣ ಬಿಡುಗಡೆ ಆಗಿ ಸುಮಾರು 10 ರಿಂದ 12 ದಿನಗಳನ್ನ ತೆಗೆದುಕೊಂಡಿದೆ. ಈಗ ಮತ್ತೆ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಮತ್ತು ಸರ್ಕಾರದ ಬಳಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನ ಮೀಸಲಿಟ್ಟು ಬಿಟ್ಟಿದ್ದಾರೆ. ಸುಮಾರು 26,000 ಕೋಟಿಗಿಂತ ಹೆಚ್ಚಿನ ದುಡ್ಡನ್ನ ಆಲ್ರೆಡಿ ಬಜೆಟ್ ಮಂಡನೆಯಲ್ಲಿನೇ ಒಂದು ಮೀಸಲಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ. ವರ್ಷಕ್ಕೆ ಅಂದ್ರೆ 12 ತಿಂಗಳಿಗೆ ಎಷ್ಟು ದುಡ್ಡು ಬೇಕಾಗಿತ್ತೋ ಅಷ್ಟು ದುಡ್ಡನ್ನ ಮೀಸಲಿಟ್ಬಿಟ್ಟಿದ್ರು. ಅದಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ 32ನೇ ಕಂತಿನ ಹಣವು ಕೂಡ ದಿಢೀರನೆ ಬಿಡುಗಡೆ ಆಗ್ತಾ ಇದೆ. ನಿಮಗೆ ಜ್ಞಾಪಕ ಇರಲಿ, 4 ಕಂತುಗಳ ಪೆಂಡಿಂಗ್ ಉಳಿದಿದ್ವು. ಆ 4 ಕಂತುಗಳಲ್ಲಿ ಈಗ 1 ಕಂತು ಕ್ಲಿಯರ್ ಆಗಿದೆ. ಈಗ ಮತ್ತೊಂದು 32ನೇ ಕಂತಿನ ಹಣವು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ. ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಫಂಡ್ ರಿಲೀಸ್ ಆಯ್ತು, ಎಷ್ಟು ಕೋಟಿ ಮಹಿಳೆಯರಿದ್ದಾರೆ, ಇದೆಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರ, ಒಂದು ವಿಷಯ ಜ್ಞಾಪಕ ಇರಲಿ, 31ನೇ ಕಂತಿನ ಹಣ ನಿಮ್ಮ ಅಕೌಂಟ್ ಗಳಿಗೆ ಬರ್ಲಿಲ್ಲಪ್ಪ ಅಂದ್ರೆ ಖಂಡಿತವಾಗ್ಲೂ ಯಾವ ತಿಂಗಳ ಹಣವೂ ಕೂಡ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವೆರಿಫಿಕೇಶನ್, ಪರಿಶೀಲನೆ, ಪರಿಷ್ಕರಣೆ, ಹೊರಹಾಕುವುದು ಎಲ್ಲವೂ ಕೂಡ ನಡೆದಿದ್ದು 30ನೇ ಕಂತು ಜಮಾ ಆದ ಮೇಲೆ. ಎಲ್ಲವೂ ಕೂಡ ಕ್ಲಿಯರ್ ಆದ ತಕ್ಷಣ 31ನೇ ಕಂತಿನ ಹಣ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಈ 31ನೇ ಕಂತಿನ ಹಣ ಬಂದು ನಿಮ್ಮ ಅಕೌಂಟ್ ಗಳಿಗೆ ಬಂದ್ಬಿಟ್ರೆ ಎಲ್ಲ ಕಂತುಗಳನ್ನು ಕೂಡ ನೀವು ಸಹಜವಾಗಿ ಪಡ್ಕೊಳ್ಬಹುದು. ಮತ್ತು ಎಲೆಕ್ಷನ್ ಹೇಗೆ ಸಮೀಪ ಬರ್ತಾ ಹೋಗುತ್ತೆ ಹಾಗೆ ಪ್ರತಿಯೊಂದು ಕಂತುಗಳನ್ನು ಕೂಡ ನೀವು ಕ್ಲಿಯರ್ ಆಗಿ ಜಮಾ ಮಾಡ್ತಾ ಹೋಗ್ತದೆ. ಯಾಕಂದ್ರೆ ಸರ್ಕಾರಕ್ಕೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಹೆಚ್ಚು ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕ್ಲಿಯರ್ ಆಗಿ ಜಮಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಜ್ಞಾಪಕ ಇರಲಿ, FB ಇಲೆಕ್ಷನ್ ಅಲ್ಲಿ ಕೇವಲ 15 ದಿನದಲ್ಲಿ 2 ತಿಂಗಳ ಹಣವನ್ನ ಜಮಾ ಮಾಡಿತ್ತು ಸರ್ಕಾರ. ಆಗ ತಾಂತ್ರಿಕ ದೋಷ, ಇನ್ಯಾವುದೋ ದೋಷ ಆಗಿರ್ಲಿಲ್ಲ, ಆದ್ರೆ ಎಲೆಕ್ಷನ್ ಸಮೀಪ ಬಂದಿತ್ತು. ಅದಕ್ಕಾಗಿ ಉಳಿದಿರೋದು 22 ತಿಂಗಳು ಮಾತ್ರ. ಆ 22 ತಿಂಗಳಲ್ಲಿ 4 ತಿಂಗಳು ಎಲೆಕ್ಷನ್ ಅದು ಇದು ಅಂತ ಹೋಗುತ್ತೆ. ಅದಕ್ಕಿಂತ ಮುಂಚೆ ಸುಮಾರು 18 ತಿಂಗಳು, ಇನ್ನೊಂದು 5-6 ತಿಂಗಳು ಬಿಟ್ಟು ನೀವು ನೋಡಿದ್ದೆ ಆದ್ರೆ, ಗಮನ ಹರಿಸಿದ್ದೆ ಆದ್ರೆ, 1 ವರ್ಷ ಏನಿದೆ ಪ್ರತಿಯೊಂದು ತಿಂಗಳ ಹಣವನ್ನು ಕೂಡ ಕರೆಕ್ಟ್ ಆಗಿ ಜಮಾ ಮಾಡ್ತಾ ಹೋಗ್ತಾರೆ. 100% ಇದನ್ನ ಜ್ಞಾಪಕ ಬಿಡಿ, ಮುಂದೆ ನಿಮಗೆ ಕ್ಲಿಯರಿಫಿಕೇಶನ್ ಸಿಗತ್ತೆ. ಓಕೆ, ಈಗ ಈ 32ನೇ ಕಂತಿನ ಹಣ ಸುಮಾರು ಒಂದು ಕಂತಿಗೆ 2,400 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. ಯಾಕಂದ್ರೆ 1,24,48,000 ಮಹಿಳೆಯರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಸುಮಾರು ಹತ್ತತ್ರ 1,30,00,000 ಫಲಾನುಭವಿಗಳು ಈ ಯೋಜನೆಯಲ್ಲಿ ಇದ್ರು. ಆದ್ರೆ ಅಲ್ಲಿಂದ 45 ಲಕ್ಷ ಫಲಾನುಭವಿಗಳನ್ನ ಆಲ್ರೆಡಿ ತೆಗೆದುಹಾಕಿದೆ. ಇನ್ನೂ ಕೂಡ ಬಯೋಮೆಟ್ರಿಕ್ ಆಡ್ ಮಾಡಿಸಿಲ್ಲ, ಅವರೆಲ್ಲರನ್ನು ಕೂಡ ತೆಗೆದುಹಾಕ್ತಾರೆ. ಒಟ್ಟಾರೆಯಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟಿರಬೇಕು, ನೀವು ಅರ್ಹತೆ ಹೊಂದಿರಬೇಕು, ಜೊತೆಗೆ ನೀವು ಬದುಕಿರಬೇಕು. ಮೃತಪಟ್ಟವರೇ ಲಕ್ಷಾಂತರ ಜನ ಅಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ರು. ಯಾರು ಬಯೋಮೆಟ್ರಿಕ್ ಮಾಡಿಸ್ತೀರಿ ಅವ್ರಿಗೆ ಮಾತ್ರ ದುಡ್ಡು ಅಂತ ಇಲ್ಲಿ ಸರ್ಕಾರ ಕಡ್ಡಾಯವಾಗಿ ಹೇಳ್ತು. ಅದಕ್ಕಾಗಿ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ರು. ಅದಕ್ಕಾಗಿ ನೀವು ಬಯೋಮೆಟ್ರಿಕ್ ಮಾಡಿಸಿ ಬಂದ್ರೆ ಮಾತ್ರ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು. ಕೇವಲ ಅರ್ಧ ಗಂಟೆಯ ಕೆಲಸ, 20 ರಿಂದ 30 ಸಾವಿರ ದುಡ್ಡನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ. ಯಾಕಂದ್ರೆ ಮುಂದೆ ಸಮೀಪ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕಾಗಿ ಎಲ್ಲ ದುಡ್ಡು ಜಮಾ ಆಗತ್ತೆ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಈ 16 ಜಿಲ್ಲೆಗಳು ಮೊದಲನೇ ಹಂತದಲ್ಲಿ ಈ 32ನೇ ಕಂತಿನ ಹಣ ಯಾವ ರೀತಿಯಾಗಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಬಹುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೀನಿ, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಕಂತಿನ ಹಣ ಬಿಡುಗಡೆ ಆಗೋದಾದ್ರೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆನೆ ಬರುವಂತದ್ದು. ಹೌದು ಸ್ನೇಹಿತರೆ, ಖಂಡಿತವಾಗ್ಲೂ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮುಖ್ಯವಾಗಿ ದುಡ್ಡು ಬರುತ್ತೆ. ಅದಾದ ಬಳಿಕ ಉಳಿದಂತಹ ಜಿಲ್ಲೆಗಳಿಗೆ ದುಡ್ಡು ಬರುವಂತದ್ದು. ಅಂದ್ರೆ ಈ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಧಾರವಾಡ, ವಿಜಯನಗರ, ಬೆಳಗಾವಿ, ಕೊಪ್ಪಳ, ಬೀದರ, ಅದೇ ರೀತಿಯಾಗಿ ಮಂಡ್ಯ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಹಾಸನ, ಕೊಡಗು, ಹಾವೇರಿ, ಅದೇ ರೀತಿಯಾಗಿ
ಈಗಾಗಲೇ ಬಹಳಷ್ಟು ಜಿಲ್ಲೆಗಳಿಗೆ ಒಂದು ದುಡ್ಡು ಬರ್ಲಿಕ್ಕೆ ಪ್ರಾರಂಭಿಸಲಿದೆ. ಸೊ ಬಹಳಷ್ಟು ಮಹಿಳೆಯರು ಕೂಡ ಕಾಯ್ತಾ ಇರ್ತೀರಿ. ಈ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಪೂರ್ತಿಯಾಗಿ ಜಮಾ ಆಗೋದಿಲ್ಲ. 20% ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗತ್ತೆ. ಮತ್ತೆ ನಾಳೆನೂ ಕೂಡ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳನ್ನ ತೆಗೆದುಕೊಳ್ಳಲಾಗತ್ತೆ. ಅಲ್ಲಿ ಕೂಡ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗತ್ತೆ. ಮತ್ತೆ ರಿಪೀಟ್ ಆಗಿ ಮೊದಲು ಜಮಾ ಮಾಡಿರ್ತಾರಲ್ಲ ಜಿಲ್ಲೆಗಳು, ಅದೇ ಜಿಲ್ಲೆಗಳಿಗೆ ಬಂದು ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಮಾಡಿ ಹೀಗೆ ಹಂತ ಹಂತವಾಗಿ ಜಮಾ ಮಾಡ್ತಾ ಬರ್ತಾರೆ. 1 ಅಥವಾ 2 ದಿನದಲ್ಲಿ ಕ್ಲಿಯರ್ ಮಾಡುವಂತದ್ದಲ್ಲ, ಸುಮಾರು 10 ರಿಂದ 12 ದಿನ ಟೈಮ್ ಬೇಕಾಗತ್ತೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಓಕೆ, ಈಗ ಈ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು 2400 ಕೋಟಿಯಷ್ಟು ಫಂಡ್ ಬಿಡುಗಡೆ ಆಗ್ತಾ ಇದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಓಕೆ, ನೀವು ಅರ್ಹತೆ ಹೊಂದಿದಿರಿ, ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ಬಯೋಮೆಟ್ರಿಕ್ ಕೂಡ ಮಾಡಿಸಿದ್ರಿ, ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅನ್ನುವಂಥವ್ರು ಕೂಡ ಕೆಲವೊಂದಷ್ಟು ಜನ ಇದ್ದಾರೆ. ಕಮೆಂಟ್ ಗಳು ಕೂಡ ಬಂದಿದ್ವು. ಈಗ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡೋಣ. ಯಾಕಂದ್ರೆ ಜಿಲ್ಲೆಗಾಗಿ ಬಹಳಷ್ಟು ಜನ ಕಾಯ್ದಿರ್ತೀರಿ. ಆ ಜಿಲ್ಲೆಗಳನ್ನು ಕೂಡ ನಾನು ತಿಳಿಸಿದ್ದೀನಿ. ಈಗ ನಿಮಗೆ ದುಡ್ಡು ಬರ್ಲಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಹೇಳ್ತೀನಿ ನಿಮಗೆ. ಯಾಕಂದ್ರೆ ಅಂತವರು ಕೂಡ ಇರ್ತಾರೆ, ಅವರ ಬಗ್ಗೆ ಯಾರು ಮಾತನಾಡೋರು. ಅದಕ್ಕಾಗಿ ಇದನ್ನ ನಿಮಗೆ ಜಮಾ ಆಗ್ತಾ ಇದ್ರು ತಿಳ್ಕೊಳ್ಳಿ, ಜಮಾ ಆಗ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಹಣ ಬರೋದು ಸ್ಟಾಪ್ ಆಯ್ತಪ್ಪ ಅಂದ್ರೆ, ನಿಮ್ಮ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇಲ್ಲ ಅಂದ್ರೆ ಈ ಕ್ರಮವನ್ನ ಕೈಗೊಳ್ಳಬಹುದು. ಅದೇನಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹೌದು ಸ್ನೇಹಿತರೆ, ಬಹುತೇಕ ಬಹಳಷ್ಟು ಫಲಾನುಭವಿಗಳು, ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ. ಯಾಕಂದ್ರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಮುಖ್ಯವಾಗಿ, ಯಾಕಂದ್ರೆ ನೀವು ನಿಮ್ಮ ಹತ್ರ ಮೊಬೈಲ್ ಇರೋದಿಲ್ಲ, ಅದರಿಂದ ನೀವು ಇದ್ರೂ ಸಹಿತ ವಹಿವಾಟು ಮಾಡ್ಕೊಳ್ತಾ ಇರೋದಿಲ್ಲ. ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್, ದುಡ್ಡನ್ನ ಹಾಕೋದು ತೆಗೆಯೋದು ಆಫ್ಲೈನ್ ನಲ್ಲಿ ಕೂಡ ಬ್ಯಾಂಕ್ಗಳಿಗೆ ಹೋಗಿ ಮಾಡೋದಿಲ್ಲ. ಇನ್ನು ಆನ್ಲೈನ್ ಮುಖಾಂತರ ಫೋನ್ ಪೇ, ಗೂಗಲ್ ಪೇ ಬಳಕೆ ಮಾಡಿಕೊಂಡು ದುಡ್ಡನ್ನ ಜಮಾ ಮಾಡೋದು, ತೆಗೆಯೋದು, ಈ ರೀತಿನೂ ಕೂಡ ನೀವು ಮಾಡ್ತಾ ಇರೋದಿಲ್ಲ. ಅದಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಉಳ್ಕೊಳ್ಬೇಕಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಸಿಟಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಪೇಟೆಗೆ ಹೋಗಿರ್ಲಿ, ಸಂತೆಗೆ ಹೋಗಿರ್ಲಿ, ಅಥವಾ ಇನ್ನಿತರ ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ಅವರ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರತ್ತೆ. ಅದು ಆನ್ಲೈನ್ ನಲ್ಲಿ ಆಗಿರ್ಲಿ ಅಥವಾ ಆಫ್ಲೈನ್ ನಲ್ಲಿ ಬ್ಯಾಂಕ್ ಗಳಿಗೆ ಹೋಗಿ ಮಾಡೋದಾಗಿರ್ಲಿ, ಒಟ್ಟಾರೆಯಾಗಿ ಮಾಡ್ತಿರ್ತಾರೆ. ಇನ್ ಕೆಲವೊಂದಿಷ್ಟು ಜನ ಮಾಡ್ತಾ ಇರೋದಿಲ್ಲ, ಅವರು ಮಾಡ್ಬೇಕು. ಇನ್ನು ಹಳ್ಳಿಯಲ್ಲಿರ್ತಕ್ಕಂಥವರು ಹೆಚ್ಚಾನೆಚ್ಚು ಜನರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅಂತ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಅಕೌಂಟ್ ಆಕ್ಟಿವ್ ಇರಬೇಕು, ಆಗ ಮಾತ್ರ ದುಡ್ಡು ಜಮಾ ಆಗತ್ತೆ. ಡಿಆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯರು ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿ. ಆಕ್ಟಿವ್ ಇದ್ರೆ ತಲೆ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಡಿಆಕ್ಟಿವೇಟ್ ಇತ್ತಂದ್ರೆ ಮೊದಲು ಬ್ಯಾಂಕ್ಗೆ ಹೋಗಿ ಭೇಟಿ ಕೊಟ್ಟು ಆ ದುಡ್ಡನ್ನ ಒಂದು ಸಾರಿ ಹಾಕಿ ತೆಗೆದು ಈ KYC ಮಾಡಿಸಿದ್ರೆ ಸಾಕು, ರಿಟರ್ನ್ ನಿಮ್ಮ ಅಕೌಂಟ್ ಆಕ್ಟಿವ್ ಆಗತ್ತೆ. ಸೊ ಇದನ್ನ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಮಾಡಿ ನಿಮ್ಮ ಅಕೌಂಟ್ ಅನ್ನ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು, ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಇದನ್ನ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.